ವೈಶಾಖ ಮಹೋತ್ಸವದ ಸಮಯದಲ್ಲಿ ನಾವು ಅಕ್ಕರೆ ಕೊಟ್ಟಿಯೂರು ದರ್ಶನ ಪಡೆಯಬಹುದು. ವರ್ಷದ 11 ತಿಂಗಳು ಇಕ್ಕರೆ ಕೊಟ್ಟಿಯೂರು ದರ್ಶನ ಪಡೆಯಬಹುದು. ಬಾವಲಿ ನದಿಯ ತಟದಲ್ಲಿರುವ ಈ ಕ್ಷೇತ್ರವು ದಕ್ಷಿಣ ಕಾಶಿ ಎಂಬ ಪ್ರಸಿದ್ಧಿ ಪಡೆದಿದೆ. ದಕ್ಷ ಮಹಾಯಾಗಕ್ಕೆ ಶಿವನಿಗೆ ಆಹ್ವಾನವಿಲ್ಲದಿರುವುದು ಸತೀದೇವಿಗೆ ತಿಳಿದು ಬಂದು, ಈ ಯಾಗಕ್ಕೆ ನನ್ನ ಪತಿಯನ್ನು ಮರೆತದ್ದು ಹೇಗೆ ಎಂದು ತಂದೆಯನ್ನು ಕೇಳಿ ತಿಳಿದುಕೊಳ್ಳಲು ಸತಿ ಯಾಗಕ್ಕೆ ಹೋಗಲು ಶಿವನ ಅನುಮತಿ ಕೋರಿದಾಗ ಶಿವನು ನಿರಾಕರಿಸುತ್ತಾನೆ. ಅಲ್ಲಿ ನಿನಗೆ ಅವಮಾನವಾಗುತ್ತದೆ ಎಂದು ಸೂಚಿಸುತ್ತಾರೆ. ತವರಿಗೆ ಬಂದ ಸತಿದೇವಿಗೆ ಸ್ವಾಗತಿಸುವವರು, ಮಾತನಾಡಿಸುವವರು ಯಾರೂ ಇರಲಿಲ್ಲ. ತನ್ನ ತಂದೆ ದಕ್ಷ ಕೂಡ ಮಗಳನ್ನು ಪ್ರೀತಿಯಿಂದ ಸ್ವಾಗತಿಸಲಿಲ್ಲ. ಸತೀದೇವಿಯು ತನ್ನ ತಂದೆಯನ್ನು ಪ್ರಶ್ನೆ ಮಾಡಿದರು. ದಕ್ಷ ಮಹಾರಾಜನ ಮಾತಿನಲ್ಲಿದ್ದ ಅಹಂಕಾರ, ತಿರಸ್ಕಾರ ಮತ್ತು ತನ್ನ ಪತಿಯ ಬಗ್ಗೆ ಆಡಿದ ಅವಮಾನಕರ ಮಾತುಗಳು ಸತೀದೇವಿಯನ್ನು ಕೆರಳಿಸಿತು. ತನ್ನ ಪತಿಗೆ ಆದ ಅವಮಾನ ಸಹಿಸದೆ ಸತೀದೇವಿಯು ದಕ್ಷ ಮಹಾಯಜ್ಞದ ಅಗ್ನಿಕುಂಡಕ್ಕೆ ಹಾರಿ ಆತ್ಮಾಹುತಿ ಮಾಡಿಕೊಂಡಳು. ಸತೀದೇವಿಯು ಆತ್ಮಾಹುತಿ ಮಾಡಿಕೊಂಡದ್ದನ್ನು ಅರಿತ ಶಿವನು ಕೈಲಾಸದಿಂದ ಅವನ ಜಡೆಯನ್ನು ಭೂಮಿಗೆ ಅಪ್ಪಳಿಸುತ್ತಾರೆ. ಆವಾಗ ವೀರಭದ್ರನ ಜನನವಾಗುತ್ತದೆ. ವೀರಭದ್ರನು ಯಾಗಭೂಮಿಯನ್ನು ನಾಶ ಮಾಡುವುದಲ್ಲದೆ ದಕ್ಷನ ಶಿರಸ್ಸನ್ನು ಕಡಿಯುತ್ತಾನೆ. ಬ್ರಹ್ಮಪುತ್ರನಾದ ದಕ್ಷನ ಪುನರ್ಜನ್ಮಕ್ಕಾಗಿ ಬ್ರಹ್ಮ, ವಿಷ್ಣು, ದೇವಾನುದೇವತೆಗಳು ಶಿವನ ಬಳಿ ಕೇಳಿಕೊಂಡರು. ಶಾಂತನಾದ ಶಿವನು ದಕ್ಷನಿಗೆ ಪುನರ್ಜನ್ಮ ನೀಡಿದನು. ನಂತರ ಯಾಗ ಸಂಪೂರ್ಣವಾಯಿತು. ಯಾಗಭೂಮಿಯಲ್ಲಿ ಶಿವನ ಸ್ವಯಂಭುಲಿಂಗವು ಉದ್ಭವವಾಯಿತು. ಇದೊಂದು ಯಾಗಭೂಮಿಯಾದ ಕಾರಣ ವರ್ಷದ 28 ದಿನಗಳು ಮಾತ್ರ ಪೂಜೆಗೆ ಸೀಮಿತವಾಗಿದೆ. ಕೊಟ್ಟಿಯೂರಿನ ಮತ್ತೊಂದು ವಿಶೇಷವೆಂದರೆ ಓಡಪು. ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರದಲ್ಲಿ ಸತೀದೇವಿಯನ್ನು ಶಕ್ತಿ ರೂಪಿಣಿಯಾಗಿ ಕೂಡ ಪೂಜಿಸಲಾಗುತ್ತದೆ. ಪ್ರಕೃತಿಯ ಮಡಿಲಲ್ಲಿ ಮಹಾದೇವನ ದರ್ಶನ ಪಡೆದದ್ದು ನಮ್ಮೆಲ್ಲರ ಸೌಭಾಗ್ಯವೆಂದು ಭಾವಿಸುತ್ತೇನೆ.